ಸೊ ಅವಾಗ ಚಿಕ್ಕಪ್ಪ ಮಾಡಿದ್ರು. ಚಿಕ್ಕಪ್ಪನೇ 1-2-3 ವರ್ಷ ತಿಥಿ ಬಂದ್ ಮಾಡ್ತಾ ಇದ್ದವ್ರು ಇದ್ದಕ್ಕಿದ್ದಂಗೆ ನಾಳೆ ತಿಥಿಗೆ ಹೇಳಿದೀವಿ, ಇವತ್ತು ಸಂಜೆ ಬಂದಿಲ್ಲ. ಏನ್ ಮಾಡ್ತೀಯ? ನಾಳೆ ತಿಥಿ ಇದೆ ನಮ್ಮ ಅಪ್ಪಂದು, ಎಲ್ರು ಬರ್ತಿದ್ದಾರೆ. ನಮ್ಮಮ್ಮಂಗೆ ಹೇಳ್ದೆ, ನಾನ್ ಮಾಡ್ತೀನಿ ಬಿಡ್ ಮಮ್ಮಿ. ನಮ್ಮಮ್ಮ ನೀನೇನ್ ದೊಡ್ಡ ಇವಳಲ್ಲ, ನೀನ್ ಅದೆಲ್ಲ ಮಾಡಂಗಿಲ್ಲ, ಹೆಣ್ಮಕ್ಳು ಯಾಕೆ ಮಾಡಂಗಿಲ್ಲ? ಇವತ್ತಿನ ಸೊಸೈಟಿಯಲ್ಲಿ ಹೆಣ್ಮಕ್ಳು ಎಲ್ಲ ಮಾಡ್ತಾ ಇದೆ, ಅದನ್ನ ನಾನ್ ಮಾಡ್ತೀನಿ. ನಮ್ಮಪ್ಪನ್ ನಾನ್ ಮಾಡ್ತಾ ಇದ್ದೀನಿ. ಕೆಟ್ಟದೋ ಒಳ್ಳೇದೋ ಅದ್ ನಾನ್ ನೋಡ್ಕೋತೀನಿ. ಕೆಟ್ಟದ್ ಮಾಡುತ್ತಾ ನಮ್ಮಪ್ಪ, ಆಯ್ತು ನೋಡ್ಕೋತೀನಿ. ಪುರೋಹಿತ್ರನ್ ಕೇಳ್ದೆ, ಪುರೋಹಿತ್ರಲ್ಲೇ ಯಾರಮ್ಮ ಹೇಳಿದ್ದು ಹೆಣ್ಮಕ್ಳೆಮ್ಮ ಇವಾಗೆಲ್ಲ ಮಾಡ್ತಾ ಇರೋದು, ಮಾಡ್ಬೋದು ಅಂತ ಕಾರ್ಯಗಳನ್ನ ಅಂದ್ರು. ಇಟ್ ವಾಸ್ ಆಲ್ ಎನರ್ಜಿ. ಮಾಡ್ದೆ ಬಿಂದ್ಯಾ, ಯು ಡೋಂಟ್ ಬಿಲೀವ್, ಆ ಒಂದು ಎನರ್ಜಿ ಇರುತ್ತೆ ಗೊತ್ತಾ, ಆ ಪೂಜೆ ಮಾಡ್ಮೇಲೆ ದಟ್ ಎನರ್ಜಿ ವಾಸ್ ಡಿಫ್ರೆಂಟ್ ಲೆವೆಲ್. ಅಂದ್ರೆ ನನಗೆ ಅವಾಗ ಅನಿಸ್ತು, ನನ್ನ ತಂದೆಗೆ ನನ್ನ ಕೈಯಲ್ಲಿ ಮಾಡಿಸ್ಕೋಬೇಕು ಅನ್ನೋ ಆಸೆ ಇತ್ತೇನೋ ಗೊತ್ತಿಲ್ಲ, ನನ್ ಗ್ರಾಫ್ ಕೆಳಗಡೆ ಇದ್ದಿದ್ದು. ಇಟ್ ವಾಸ್ ಆಲ್ ಇದ್ದಕ್ಕಿದ್ದಂಗೆ ಮೇಲೆ ಉಂಟೋಯ್ತು. ಯಾವ ಫ್ಯಾಮಿಲಿ ಬರಲ್ಲ ಬಿಂದ್ಯಾ, ಯಾರೂ ಬರಲ್ಲ ಕೊನೆಗೆ. ದ ಮೇನ್ ಪಿಲ್ಲರೇ ತೀರೋಯ್ತು ಅಂತಂದ್ರೆ ಇನ್ಯಾರೂ ಇಲ್ಲ ನಿಮ್ ಲೈಫಲ್ಲಿ.